ಎಕ್ಸ್ಕ್ಯೂಸ್ ಮೀ ಬ್ರೋ. ಹಾಯ್, ನಾನು ಆ್ಯಕ್ಚುಲಿ ಅಪರಿಚಿತರ ಚಿತ್ರ ತೆಗಿತೀನಿ. ನಿಮ್ಮ ಔಟ್ಫಿಟ್ ಕ್ರೇಜಿ ಆಗಿದೆ. ಏನೋ ಸ್ವಲ್ಪ ಫೋಟೋಸ್ ತೆಕ್ಕೋಬೋದಾ? ನೋಡಿದ್ದೀನಿ ಇನ್ಸ್ಟಾಗ್ರಾಮ್. ಓ ಹೌದಾ, ಓಕೆ. ಸೊ ನಿಮ್ಮ ಅಭ್ಯಂತರ ಇಲ್ಲ ಅಂದರೆ ಕೆಲವೊಂದು ಫೋಟೋಸ್ ತೆಗೆದು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಯೂಸ್. ಹುಡುಗರದು ಓಡಲ್ಲ, ಸಪೋರ್ಟ್ ಸಿಗಲ್ಲ, ಮಳೆ ಬೇರೆ ಬರ್ತಿದೆ ನೋಡಿ, ಬೇಕಿತ್ತ ಇದೆಲ್ಲ. ತೆಗಿಯೋದು ನಮ್ಮ ಕರ್ತವ್ಯ, ಓಡತ್ತ ಬಿಡುತ್ತಾ ಸೆಕೆಂಡ್ರಿ. ಔಟ್ಫಿಟ್ ಚೆನ್ನಾಗಿದೆ, ಫೋಟೋಶೂಟ್ ಮಾಡುವ. ಸರಿ, ನಾವು ಬಟ್ ನೀವೇನು ಮಾಡೋದು ಅಂತ ತಿಳ್ಕೊಬೋದಾ? ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿ. ಪೊಲೀಸ್ ಡಿಪಾರ್ಟ್ಮೆಂಟು, ಓಕೆ. ನಿಮಗೆ ಯಾರಾದ್ರೂ ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರಾ ಹೃದಯ ಕದ್ದಿದ್ದೀರಾ ಅಂತ? ಆದ್ರೆ ಯಾರು ಹೃದಯ ಕದ್ದಿದ್ದೀರಾ ಅಂತ ಯಾರೋ ಕಂಪ್ಲೇಂಟ್ ಕೊಟ್ಟಿಲ್ಲ. ಬಟ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ? 6 years. 6 years. ಪೊಲೀಸ್ ಅಂತ ಹೇಳಿದ ತಕ್ಷಣ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ, ಹೊಟ್ಟೆ ಬಿಟ್ಕೊಂಡಿರ್ತಾರೆ, ಏಜ್ ಆಗಿರುತ್ತೆ ಅಂತ. ಬಟ್ ಇವಾಗ ಬರ್ತಿರೋ ಜನ್ರೇಷನ್ ಪೊಲೀಸ್ ತುಂಬ ಫಿಟ್ ಆ್ಯಂಡ್ ಫೈನ್ ಇರ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗಿರೋ ಜನರೇಷನ್ಗೆ ಫಿಟ್ನೆಸ್ ತುಂಬಾ ಇಂಪಾರ್ಟೆಂಟ್. ಓಕೆ. ಆಲ್ಮೋಸ್ಟ್ ಫಿಟ್ನೆಸ್ ಯಾರು ಮಾಡ್ತಾ ಇಲ್ಲ. ನನ್ನ ಪ್ರಕಾರ ಫಿಟ್ನೆಸ್ ಮಾಡೋದು ಒಳ್ಳೇದು, ಫಿಟ್ ಆಗಿರೋದು ಒಳ್ಳೇದು. ಓಕೆ. ದ ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್ ನಿಮ್ಮ ಪ್ರಕಾರ, ಅಥವಾ ಒಂದು ಪಬ್ಲಿಕ್ಕಿಗೆ ಪೊಲೀಸ್ ಬಗ್ಗೆ ಒಂದು ಅಭಿಪ್ರಾಯ ಇದೆ, ಆದರೆ ಅದು ತಪ್ಪು ಅನ್ನೋದು ನಿಮ್ಮ ಪ್ರಕಾರ ಏನು? ಈಗಿರೋ ಜನರೇಷನ್ ಪೊಲೀಸ್ ನೋಡಿದ್ರೆ ಎದ್ಕೊಂತ ಇದಾರೆ. ಯಾಕಂದ್ರೆ ಆಗಿನ ಕಾಲದವರು ನೋಡು ಪೊಲೀಸ್ ನೋಡು ಊಟ ಮಾಡಲ್ಲ, ಪೊಲೀಸ್ ನೋಡು ಬೈತಾರೆ, ಆ ತರ ಅಭ್ಯಾಸ ಮಾಡ್ಬಿಟ್ಟಿದ್ದಾರೆ. ಸೊ ಅದು ಕಂಟಿನ್ಯೂ ಆಗ್ಬಿಟ್ಟಿದೆ. ಪೊಲೀಸ್ ನೋಡಿದ್ರೆ ಎದ್ಕೊಂತಾರೆ. ಅದೆಲ್ಲ ಏನಿಲ್ಲ. ಪೊಲೀಸ್ ಇರೋದೇ ಪಬ್ಲಿಕ್ಗೋಸ್ಕರ. ಓಕೆ. ನಿಮ್ಗೋಸ್ಕರ ಸದಾ ಕಾಲ ಏನೇ ಪ್ರಾಬ್ಲಮ್ ಇದ್ರು 112 ಫೋನ್ ಮಾಡಿ. ಓಕೆ. ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದೀರಾ. ಬಟ್ ನಿಮ್ಗೆ ಮದುವೆ ಆಗಿದೆಯಾ? ಜಸ್ಟ್ ಆಗಿದ್ರು. ಜಸ್ಟ್ ಆಗಿದೆಯಾ? 10 days ಬ್ಯಾಕ್. ಓಕೆ. ಮತ್ತೆ ಈ ಕಡೆ ಮಲ್ಲೇಶ್ವರ ಅಲ್ಲೇನು? ಸರ್ ದೇವಸ್ಥಾನಕ್ಕೆ ವಿಸಿಟ್ ಮಾಡೋಣ ಅಂತ ಬಂದು. ಓಕೆ. ಸೊ ನಿಮ್ದು ಲವ್ ಸ್ಟೋರಿನಾ ಇಲ್ಲ ಅರೇಂಜ್ ಮ್ಯಾರೇಜ್? ಲವ್ ಸ್ಟೋರಿ. ಲವ್ ಸ್ಟೋರಿ. ಸೊ ಹೇಗ್ ಬಿಡಿಸ್ಕೊಳ್ಳೋದು ಸ್ವಲ್ಪ ಟಿಪ್ಸ್ ಕೊಡಿ ನಮ್ಮ ಬಾಯ್ಸಿಗೆ. ಈಗಿನ ಕಾಲದಲ್ಲಿ ಬೀಳ್ಸ್ಕೊಳ್ಳೋದಲ್ಲ ಕಷ್ಟ, ಉಳಿಸ್ಕೊಳ್ಳೋದು ಕಷ್ಟ. ಅಲ್ಲ, ಸ್ಕೂಲಿಂದ ಲವ್ ಅಂದ್ರಲ್ಲ, ಹೇಗೆ ಉಳಿಸ್ಕೊಂಡ್ರಿ ಅಥವಾ ಹೇಗೆ? ಹೌ ನಮ್ ಬಾಂಡಿಂಗ್ ಚೆನ್ನಾಗಿತ್ತು ಬ್ರೋ. ಅಂಡರ್ಸ್ಟ್ಯಾಂಡಿಂಗ್ ಒನ್. ಓಕೆ. ಸೊ ಬಟ್ ಒಂದು ರಿಲೇಶನ್ಶಿಪ್ ಅಲ್ಲಿ ಬಾಂಡಿಂಗ್ ಇಂಪಾರ್ಟೆಂಟ್. ಬಾಂಡಿಂಗ್ ಚೆನ್ನಾಗಿರ್ಬೇಕಂದ್ರೆ ಅದಕ್ಕೆ ಏನು ಇಂಪಾರ್ಟೆಂಟ್ ಅಂತೀರಾ? ಲಾಯಲ್ಟಿ, ಟ್ರೂತ್ಫುಲ್ ಆಗಿರ್ಬೇಕು. ಏನೇ ಇದ್ರು ಓಪನ್ ಆಗಿ ಮಾತಾಡಬೇಕು. ಓಕೆ. ಐಡನ್ ಸಿಗ್ಬೇಡ. ಬೇಡ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಶೂಟ್. ಶೂರ್. ರೇಂಜಿಗೆ ಪೋಸ್ ಕೊಟ್ಟಿದ್ದೀರಾ? ಮುಂಚೆ ಏನಾದ್ರು ಪೋಸಿಂಗ್ ಕಲ್ತಿದ್ರಾ? ಬಾಡಿ ಬಿಲ್ಡಿಂಗ್ ಕೋಚ್ ಬಿಟ್ಟೆ ಬೇರೆ. ಬಾಡಿ ಬಿಲ್ಡಿಂಗ್ ಮಾಡಿದ್ದೀರಾ? ಲೈಕ್ ಯಾವ ಥರ ಮಾಡಿದ್ದೀನಿ. 2 ಸಿಲ್ವರ್ ಆಗಿ ನ್ಯಾಷನಲ್ಸ್ ಮಾಡಿದ್ದೀರಾ? ಓಕೆ. ಬಾಡಿ ಬಿಲ್ಡಿಂಗ್ ಅಕಸ್ಮಾತ್ ಜಾಯಿನ್ ಆಗಬೇಕು ಅಥವಾ ಎಂಟರ್ ಆಗಬೇಕು ಅಂತಿರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ತುಂಬ ಒಳ್ಳೆ ಫೀಲ್ಡ್. ಅದು ಕಷ್ಟ. ದುಡ್ಡು ಖರ್ಚು ಮಾಡಬೇಕು. ದುಡ್ಡು ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ದುಡ್ಡು, ಟೈಮು, ಒಳ್ಳೆ ನಿದ್ರೆ ಬೇಕು. ಮೋಟಿವೇಟ್ ಮಾಡಿ ಅಂದರೆ ರಿಯಾಲಿಟಿ ಹೇಳ್ತಾ ಇದ್ದೀರಾ. ಬ್ರೋ, ನಮಗೋಸ್ಕರ ಮಳೆಯಲ್ಲಿ ಏನಿದ್ದೀರಾ? ಚಳಿ ಆಗ್ತಾ ಇಲ್ವಾ? ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ ಬ್ರೋ. ನೀವು ಕ್ಯಾಮ್ರಾದವ್ರು ಇಷ್ಟು ತಗೊಂಡಿದ್ದೀರಾ, ನಾವು ಗಂಡ ಐಕ್ಳು ಒಂಚೂರು ತಗೊಳ್ಳೋಣ ಅಂತ. ಸಪೋರ್ಟ್ ಮಾಡಕ್ಕ? ಖಂಡಿತ. ಗಂಡ ಐಕ್ಳಿಗೆ ನಾವೇ ಸಪೋರ್ಟ್ ಮಾಡ್ಬೋದು. ಫಸ್ಟ್ ಟೈಮು ಮಳೆಯಲ್ಲಿ ಶೂಟ್ ಮಾಡಿದ್ದೀನಿ. ನಮ್ಮೊಟ್ಟಿಗೆ ಶೈಲೇಶ್ ಅಂತ ಒಬ್ರು ಪರಿಚಯ ಆಗಿದ್ದಾರೆ. ಸೂಪರ್. ಬಂದು ಪಾಪ ತಲೆಯೆಲ್ಲ ಒರೆಸ್ಕೊಂತಿದ್ದಾರೆ. ಸಿಕ್ಕಾಪಟ್ಟೆ ಚಳಿ ಇದೆ, ನನಗೆ ಚಳಿ ಆಗ್ತಿದೆ ಆಲ್ರೆಡಿ.